ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ದಿರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕ್ತಾ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಗೆ ಹಾಕ್ತಾನೆ ಪಟ್ಟಂತ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗೈಸ್, ಇವತ್ತೊಂದು ಈಸಿಯಾಗಿರೋಂಥ ಬ್ರೈಡಲ್ ಡಿಸೈನನ್ನು ನೋಡೋಣ. ತುಂಬ ಅಂದರೆ ತುಂಬ ಈಸಿ. ಮೆಟೀರಿಯಲ್ ಕೂಡ ನಿಮಗೆ ಜಾಸ್ತಿ ಇರೋ ಥರನೇ ಅನಿಸುತ್ತೆ, ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಮೆಟೀರಿಯಲ್ ಕಾಸ್ಟ್ ಕೂಡ ಇದರಲ್ಲಿ ಕಡಿಮೆನೇ ಬರುತ್ತೆ ನಿಮಗೆ. ಸೊ ಆ್ಯಸ್ ಯೂಶ್ವಲ್ ನಾನು 6 ದಾರನನ್ನು ತಗೊಂಡಿದ್ದೆ. ಅದನ್ನು ಸ್ಟಾರ್ಟಿಂಗಲ್ಲಿಟ್ಟು ಆ್ಯಸ್ ಯೂಶ್ವಲ್ ನಾವು ಲಾಕ್ ಅನ್ನೋದನ್ನ ಮಾಡಿ ಒಂದು ಫ್ಲವರ್ ಬೀಡನ್ನು ಇನ್ಸೆಟ್ ಮಾಡಿ ಫ್ಲವರ್ ಬೀಡನ್ನು ಲಾಕ್ ಮಾಡಿ ಎಲ್ಲ ಬರುತ್ತೋ ಬೀಡ್ ನೋಡಿ ಲಾಕ್ ಮಾಡಿಕೊಂಡೆ. ಸೊ ಅಲ್ಲಿಂದ ನಾನು 3 ಚೈನನ್ನು ಹಾಕಿ 3 ಚೈನ್ ಎಲ್ಲ ಬರುತ್ತೋ ನೋಡಿ ಅಲ್ಲಿ ನಾನು ಲಾಕ್ ಅನ್ನೋದನ್ನ ಮಾಡಿ ಅಲ್ಲಿಂದ ಅಗೇನ್ 5 ಚೈನನ್ನು ಹಾಕ್ಕೊಂಡು 5 ಚೈನ್ ಎಲ್ಲ ಬರುತ್ತೋ ನೋಡಿ ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಗೇನ್ ನಾನು 3 ಚೈನನ್ನು ಹಾಕ್ಕೊಂಡು 3 ಚೈನ್ ಎಲ್ಲ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಬೇಸ್ ಲೈನ್ ಆಗಿರುತ್ತೆ, ಇದು ಕಾಮನ್ ಥಿಂಗ್. ಅದಕ್ಕೆ ನಾನು ಡೆಪ್ತಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಸ್ಲೋ ಮಾಡಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಬೇಸ್ ಲೈನ್ ಆಗಿರುತ್ತೆ. ಸೊ ನೋಡಿ, ಈಗ ನಾನು ಮಾಡ್ತಿರೋದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಿಮಗೆ ಒಂದು ಕ್ಲಾರಿಫೈ ಅನಿಸುತ್ತೆ. ಈಗ 3 ಚೈನ್ ಆಯ್ತಲ್ವಾ. ಸೊ 3 ಚೈನ್ ಆದಮೇಲೆ ನಾನು ಒಂದು ಬೀಡನನ್ನು ಈ ಥರ ಇನ್ಸೆಟ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಇರುತ್ತೆ ಬೇಸ್ ಲೈನು. ಸೊ ಬೀಡ್ ಇನ್ಸೆಟ್ ಆದಮೇಲೆ ಅಗೇನ್ ಬೀಡ್ ಲಾಕ್ ಅನ್ನೋದನ್ನ ಮಾಡ್ತೀವಿ. ಸೊ ಬೀಡ್ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಅಲ್ಲಿಂದ 3 ಚೈನಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಅನ್ನೋದನ್ನ ಮಾಡಿ ಅಲ್ಲಿಂದ ನಾವು 6 ಚೈನ್ ಹಾಕಿರ್ತೀವಿ. 6 ಚೈನ್ ಇಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬಾರ್ದು, ಪಕ್ಕದಲ್ಲೇ ಅಂದರೆ ಒಂದು 4 ಚೈನ್ ಗ್ಯಾಪ್ ಅಷ್ಟು ಲಾಕ್ ಅನ್ನೋದನ್ನ ಮಾಡಿ ಅದಾದಮೇಲೆ ಅಗೇನ್ 3 ಚೈನ್ ಗ್ಯಾಪ್ ಅನ್ನೋದನ್ನ ಅಂದರೆ 3 ಚೈನ್ ಅನ್ನೋದನ್ನ ಮಾಡಿ ಅದೆಲ್ಲಿ ಬರುತ್ತೆ ಆ ಗ್ಯಾಪ್ ಅನ್ನೋದನ್ನ ಲಾಕ್ ಅನ್ನೋದನ್ನ ಮಾಡ್ತೀವಿ. ಸೊ ಇದು ಬೇಸ್ ಲೈನ್ ಆಗಿರುತ್ತೆ. ಅಂದರೆ ಎವ್ರಿ 3 ಚೈನು ಪ್ಲಸ್ 6 ಚೈನು ಪ್ಲಸ್ 3 ಚೈನು ಇವೆರಡು ಇದು 3 ಬಂದು ಮಧ್ಯದಲ್ಲಿ ಬರೋ ಥರ ಇರಬೇಕು. ನಮಗೆ ಈ 3 ಚೈನ್ ಮಧ್ಯೆ ಇರಬೇಕಾದ್ರೆ ಆ ಕಡೆ ಈ ಕಡೆ ಫ್ಲವರ್ ಬಿಡಿದ್ದಂಗೆ ಇರುತ್ತೆ. ಸೊ ಈಗ ನೋಡಿ, ನಾನು ಬೇಸ್ ಲೈನನ್ನು ಮುಗಿಸಿ ಆಲ್ರೆಡಿ ಸೆಕೆಂಡ್ ಲೈನನ್ನು ಮುಗಿಸೇ ಬಿಟ್ಟೆ. ಸೊ ನಿಮಗೆ ಐಡಿಯಾ ಬರಲಿ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಇಲ್ಲಿ 2 ಆ್ಯಚ್ ಅಷ್ಟೇ ನಿಮಗೆ ತೋರ್ಸೋಕ್ಕೆ ಅಂತ ಮಾಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಸೇಮ್ ನಮಗೆ ಲೈನ್ ಫುಲ್ಲು ಇದೇ ಥರ ಇರುತ್ತೆ. ಸೊ ಇದೊಂದು ನೀವು ನೋಡ್ಕೊಂಡಿದ್ರೆ ಅಂದರೆ ಸ್ಯಾರಿ ಫುಲ್ಲು ಆರಾಮಾಗಿ ಕಂಪ್ಲೀಟ್ ಅನ್ನೋದನ್ನ ಮಾಡ್ಬೋದು. ಸೊ ಈಗ ನೋಡಿ, ಬೀಡಿರೋ ಪ್ಲೇಸಲ್ಲಿ ನಾನು ಒಂದು 4 ಚೈನನ್ನು ಹಾಕ್ಕೊಂಡು ಎಲ್ಲ ಬರುತ್ತೋ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಅದು ನೀವು ಎಲ್ಲ ಬರುತ್ತೋ ಅಲ್ಲಿ ಲಾಕ್ ಮಾಡೋದಕ್ಕಿಂತ ನಾವು ಫ್ಲವರ್ ಬೀಡ್ ಏನು ಲಾಕ್ ಮಾಡಿದ್ವಲ್ಲ ಆ ಫ್ಲವರ್ ಬೀಡ್ ಲಾಕ್ ಮಧ್ಯೆನೇ ಒಂದು ಲಾಕ್ ಅನ್ನೋದನ್ನ ಮಾಡಿದರೆ ಇನ್ನೂ ಸೇಫ್ ಅನಿಸುತ್ತೆ. ಯಾಕೆ ಅಂದರೆ ನಮಗೆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕಾದ್ರೆ ಮೂವ್ ಆಗೋದಕ್ಕೆ ತುಂಬ ಸಾಧ್ಯತೆಗಳು ಇರುತ್ತವೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಆದಷ್ಟು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಸೊ ಬೀಡ್ ಲಾಕ್ ಮಾಡಿದ್ದು ಲಾಕ್ ಅನ್ನೋದನ್ನ ಮಾಡಿದಂದರೆ ಅದು ಸ್ಟೇಬಲ್ ಆಗಿ ಇರುತ್ತೆ. ಸೊ ಈ ಬೀಡ್ ಲಾಕ್ ಅಂದರೆ ಈ ಬೀಡ್ ಕೆಳಗಡೆ ನಾನು ಏನಕ್ಕೆ ಈ 3 ಚೈನು ಅಥವಾ 4 ಚೈನ್ ಅನ್ನೋದನ್ನ ಹಾಕಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಐಡಿಯಾ ಬಂದಿರಬಹುದು. ಸೊ ಇದೇ ಪ್ಲೇಸಲ್ಲೇ ಗೈಸ್ ನಾವು ಕುಚ್ಚನ್ನೋದನ್ನ ಕಟ್ಟೋದು. ಸೊ ನೋಡಿ, ನಾನು 3 ಚೈನ್ ಹಾಕಿ ಅಂದರೆ ಬೀಡ್ ಕೆಳಗಡೆ 3 ಚೈನನ್ನು ಹಾಕಿ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಇಲ್ಲಿಂದ ನಾನು ಅಂದರೆ ಒಂದು ಸಿಂಗಲ್ ಚೈನನ್ನು 3 ಚೈನಿಗೆ ಹಾಕ್ಬಿಟ್ಟು ಅಲ್ಲಿಂದನೇ ಸೂಜಿ ಮೇಲೆ 2 ಸಾರಿ ದಾರನ ತಗೊಂಡು ನಾವೇನು 6 ಚೈನ್ ಗ್ಯಾಪ್ ಹಾಕಿದ್ವಲ್ಲ, ಸೊ 6 ಚೈನ್ ಗ್ಯಾಪ್ ಮಧ್ಯೆಯಿಂದ ನೀಡಲನ್ನು ಬಿಟ್ಟು ದಾರನ ತಂದು 4 ಲೂಫ್ ಆಗಿರುತ್ತೆ. ಸೊ 2 ಲೂಫ್ 1 2 ಲೂಫ್ 1 2 ಲೂಫ್ 1 ಅಂತ 3 ಟೈಮ್ ನಾನು ಲಾಕನ್ನು ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಈ ಥರ ಮಾಡೋದನ್ನು ನಮಗೆ ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ನೋಡಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಗೇನ್ ನೋಡ್ಕೊಳ್ಳಿ, ಸೂಜಿ ಮೇಲೆ 2 ಸಾರಿ ದಾರ ನಾವೇನು 6 ಚೈನ್ ಹಾಕಿದ್ವಲ್ಲ 6 ಚೈನ್ ಮಧ್ಯೆಯಿಂದ ದಾರನನ್ನು ತಂದು 4 ಲೂಫ್ ಆಗಿರುತ್ತೆ. 2 ಲೂಫ್ 1 2 ಲೂಫ್ 1 2 ಲೂಫ್ 1 ಅಂತ ನಾನು 3 ಟೈಮ್ ದಾರನನ್ನ ಹೊರಗಡೆ ಮಾಡಿದ್ದೀನಿ. ಸೊ ಇದನ್ನೇ ಗೈಸ್ ನಾವು ಅಂದರೆ 3 ಕಂಬ ಅಥವಾ ತ್ರಿಬಲ್ ಕ್ರೋಶೆ ಅಥವಾ ಅಂತ ಹೇಳ್ತೀವಿ ನಾವು. ಸೊ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ, ಆದರೆ ತುಂಬ ಜನ ಹೇಳೋದು ತ್ರಿಬಲ್ ಕ್ರೋಶೆ ಅಂತಲೇ. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗೆ ಮಾಡಬೇಕು ಅಂತ. ಸೊ ಗೈಸ್, ಈಗ ನಾವು 6 ಚೈನ್ ಹಾಕಿದ್ವಲ್ಲ, ಸೊ 6 ಚೈನ್ ಫುಲ್ಲು ಕಂಪ್ಲೀಟ್ ಆಗೋಕ್ಕೆ ಹೆಂಗೂ ಇಲ್ಲ ಅಂದ್ರೂ 14ರಿಂದ 16 ತ್ರಿಬಲ್ ಕ್ರೋಶೆ ಅನ್ನೋದು ಹಿಡಿಸ್ಬೋದು. ಅಂದರೆ ನಾವು ಎಷ್ಟು ಲೂಸಾಗಿ ಹಾಕಿದ್ದೀವೋ ಅದರ ಬೇಸ್ ಮೇಲೇ ತ್ರಿಬಲ್ ಕ್ರೋಶೆ ಅಥವಾ ಡಬಲ್ ಕ್ರೋಶೆ ಅನ್ನೋದು ಆರ್ಚ್ ಫಾರ್ಮ್ ಮಾಡುತ್ತೆ. ಅಂದರೆ ಅಷ್ಟಕ್ಕಷ್ಟು ನೀವು ಎಂಬೋಸ್ಡಾಗಿ ಹಾಕಿದ್ದೀರಂದರೆ ಆರ್ಚ್ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಇದೇ ಥರ ನಾನು ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ.
ಸೊ ಈಗ ನೋಡಿ ನಾನು 2 ಆರ್ಚ್ ಅನ್ನೋದನ್ನ ಮುಗಿಸಿದ್ದೀನಿ. ಸೊ ಆರ್ಚ್ ಅನ್ನೋದು ಮುಗಿಸಿದ ಆದಮೇಲೆ ಅಲ್ಲಿಂದನೇ ನಾನು ಬೀಡ್ ಬ್ಯಾಕ್ ಸೈಡಿಗೆ ಏನು ಬೇಕೋ ಅಂದರೆ ನನಗೆ ಕುಚ್ಚು ಕಟ್ಟೋದಕ್ಕೆ ಎಷ್ಟು ಚೈನ್ ಬೇಕು ಅಂದರೆ 3 ಅಥವಾ 4 ಎಷ್ಟು ಚೈನ್ ಬೇಕೋ ಅಷ್ಟು ಚೈನನ್ನು ಹಾಕಿ ಹಾಗೆಯೇ ದಾರನನ್ನು ಕಟ್ ಮಾಡ್ತಿಲ್ಲ. ಸೊ ಡಿಸೈನನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ನಮಗೆ ಲೆಕ್ಕಕ್ಕೆ ನೋಡಿದ್ರೆ 3rd ಸ್ಟೆಪ್ಪು ಆದರೆ ಅದನ್ನು ನಾವು ಲೇಸ್ ಬ್ಯಾಕ್ ಸೈಡಿಂದ ಅಥವಾ ನೀವೇನಾದರೂ ಸ್ಯಾರಿ ಮಾಡ್ತಾ ಇದ್ದೀರ ಅಂದರೆ ಸ್ಯಾರಿ ಬ್ಯಾಕ್ ಸೈಡಿಂದ ಈ ಒಂದು ಸ್ಟೆಪ್ಪನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಒಂದು ಸಿಂಗಲ್ ಚೈನನ್ನು ಹಾಕಿ ಬ್ಯಾಕ್ ಸೈಡ್ ನಾವೇನು ಸಪೋರ್ಟಿಗೆ ಅಥವಾ ಅಂದರೆ ಕುಚ್ಚು ಕಟ್ಟೋದಕ್ಕೆ ಬೀಡ್ ಕೆಳಗಡೆ ಏನು ನಾವು ದಾರ ಅಂದರೆ 3 ಚೈನನ್ನು ಹಾಕಿರ್ತೀವಲ್ಲ ಆ 3 ಚೈನನ್ನು ಬಂದು 3 ಚೈನು ಅಥವಾ 4 ಚೈನು. ಸೊ ನಾನು ಇಲ್ಲಿ 4 ಚೈನ್ ಹಾಕಿದ್ದೀನಿ ಒಂದು ಸ್ವಲ್ಪ ಲೂಸಾಗಿ ಇರಲಿ ಅನ್ನೋಕ್ಕೋಸ್ಕರ. ಸೊ ಆ 4 ಚೈನ್ ಮಧ್ಯಕ್ಕೆ ಬಂದು ನಾನು ಸಿಂಗಲ್ ಚೈನನ್ನು ಹಾಕ್ತಾಯಿದ್ದೀನಿ. ಅಂದರೆ ಒಟ್ಟಾರೆ ಎಷ್ಟು ಬರುತ್ತೆ ಇಷ್ಟೇ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. 4 ಚೈನು ಬಂದುಬಿಟ್ಟು ನನಗೆ ಕವರ್ ಆಗಬೇಕು, ಕಾಣಿಸ್ತಿರೋ ಹತ್ರ ಕವರ್ ಆಗಬೇಕು. ಆ ಥರ ನಾನು ಎಷ್ಟು ಚೈನ್ ಆಗುತ್ತೋ ಅಷ್ಟು ಚೈನನ್ನು ಹಾಕಿ ಬೀಡ್ ಲಾಕ್ ಮಾಡಿದ್ನಲ್ಲ ಆ ಬೀಡ್ ಲಾಕ್ಗೆ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ನಾವೇನು ತ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಆ ತ್ರಿಬಲ್ ಕ್ರೋಶೆ ಎಂಡಿಂಗ್ ಅಂದರೆ ಹೀಗೆ ನಮಗೆ ಬ್ಯಾಕ್ ಸೈಡಿಂದ ಮಾಡಬೇಕಾದ್ರೆ ಅದು ಸ್ಟಾರ್ಟಿಂಗ್ ಆಗುತ್ತೆ. ಸೊ ಅಲ್ಲಿಂದ ನಾನು ಒಂದು ಸಿಂಗಲ್ ಲಾಕನ್ನು ಮಾಡಿ ಸಿಂಗಲ್ ಲಾಕ್ ಆದ ನಂತರ 3 ಚೈನನ್ನು ಹಾಕ್ಕೊಂಡೆ. ಸೊ 3 ಚೈನನ್ನು ಹಾಕ್ಕೊಂಡು ಇಲ್ಲಿ ನೋಡಿ ತ್ರಿಬಲ್ ಕ್ರೋಶೆನ ನಾನು ಕೌಂಟ್ ಮಾಡ್ತಾ ಇದ್ದೀನಿ. ಅಂದರೆ 3ನೇ ತ್ರಿಬಲ್ ಕ್ರೋಶಕ್ಕೆ ಸೊ ಬ್ಯಾಕ್ ಸೈಡಿಂದ ಮಾಡಿದ್ದೀವಿ ಅಂದರೆ ನಮಗೆ ಕೆಳಗಡೆಯಿಂದ ಕೌಂಟು 1 2 3 ಆ ಥರ ಆಗುತ್ತಲ್ವಾ. ಸೊ ಇಲ್ಲಿಂದ 3ನೇ ತ್ರಿಬಲ್ ಕ್ರೋಶೆ ಎಲ್ಲಿದೆಯೋ ಅಲ್ಲಿಗೆ ಒಂದು ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಅಗೇನ್ 3 ಚೈನನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶೆಯಲ್ಲಿ ಎಲ್ಲಿ 3ನೇದು ಅಂದರೆ ಲಾಕ್ ಮಾಡಿದಿಂದ ಎಲ್ಲಿ 3ನೇದು ಇದೆಯೋ ಆ 3ನೇ ಕಂಬಕ್ಕೆ ನಾನು ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಅದು ಕೂಡ ನಾವು ಕಂಬಕ್ಕೆ ಅಂದರೆ ನಮಗೆ ಈ ಥರ ಹೋಲ್ ಒಂದು ಫಾರ್ಮ್ ಆಗಿರುತ್ತೆ. ಖಂಡಿತ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಆ ಹೋಲ್ ಮೂಲಕನೇ ನಾವು ಲಾಕ್ ಅನ್ನೋದನ್ನ ಮಾಡಬೇಕು. ಸೊ ಅದು ಬಂದ್ಬಿಟ್ಟು ತುಂಬ ಮೈನ್ಯೂಟಾಗಿ ಕಾಣಿಸೋ ಥರ ಇರಬೇಕು. ನಾವೇನಾದರೂ ಅದಕ್ಕೆ ಮಧ್ಯಕ್ಕೆ ನಾವು ಲಾಕ್ ಅನ್ನೋದನ್ನ ಮಾಡಿದ್ದೀವಿ ಅಂದರೆ ಸೊ ಇಲ್ಲೊಂದು ಲಾಕ್ ಆಗಿದೆ ಅಂತ ಕಾಣಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಈ ಥರ ಹೋಲ್ ಮೂಲಕ ನಾವು ಲಾಕ್ ಅನ್ನೋದನ್ನ ಮಾಡ್ತೀವಿ. ಸೊ 3 ಚೈನ್ ಹಾಕ್ತಾ ನಾವು ಎವ್ರಿ 3 ಕಂಬ ಅನ್ನೋದನ್ನ ಬಿಟ್ಟು ಕೂಡ 5 ಸರಿ ನಾವು ಈ 3 ಚೈನನ್ನು ಹಾಕಬೇಕು. ಸೊ ನನಗೆ 5 ಚೈನ್ ಹೇಗೆ ಬಂತು ಅಂದರೆ ನನಗೆ ಒಟ್ಟಾರೆ ಈ ಆರ್ಚ್ ನಾನು ಏನು ಆರ್ಚ್ ಚೈನ್ ಹಾಕಿದ್ನಲ್ವಾ ಈ 6 ಚೈನ್ ಗ್ಯಾಪ್ ಅನ್ನೋದು ಫಿಲ್ ಆಗೋಕ್ಕೆ ನನಗೆ ಈ ಆರ್ಚಿಗೆ ಟೋಟಲು 16 ತ್ರಿಬಲ್ ಕ್ರೋಶೆ ಅನ್ನೋದು ಹಿಡಿಸಿದೆ. ಸೊ 16 ತ್ರಿಬಲ್ ಕ್ರೋಶೆ ಅಂದರೆ ನನಗೆ 3rd ಸ್ಟೆಪ್ಪಲ್ಲಿ 3 ಚೈನ್ ಹಾಕೋದಕ್ಕೆ 3 ಲೈನ್ ಬಿಟ್ಟು 3 ಚೈನ್ ಹಾಕೋದಕ್ಕೆ ನನಗೆ 5 ಟೈಮ್ಸ್ ನಾನು ಹಾಕೋದಕ್ಕೆ ಕರೆಕ್ಟಾಗಿರುತ್ತೆ. ಆ 5 ಟೈಮ್ಸ್ ಹೆಂಗೆ ಅಂದರೆ ನಮಗೆ ಒಂದು ಫ್ಲವರ್ ರೀತಿಯ ಒಂದು ಪೆಟಲ್ ಇದ್ದಂಗೆ. ಸೊ ಅದಕ್ಕೋಸ್ಕರ 5 ಬೆಟರು ಅಂತ ಅನ್ನಿಸ್ತು. 5 3 ಈ ಥರ ಟ್ರೈ ಮಾಡಿ ಅದೇ ಬೆಸ್ಟು. 4 ಆ ಥರ ಮಾಡೋಕ್ಕೆ ಹೋಗಿದ್ದಾರೆ ಅಂದರೆ ನಮಗೆ ಆ ಫ್ಲವರ್ ಅನ್ನೋದು ಶೇಪ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 16 ತ್ರಿಬಲ್ ಕ್ರೋಶೆ ಅನ್ನೋದನ್ನ ಹಾಕಿದ್ದೆ. ಸೊ 16 ತ್ರಿಬಲ್ ಕ್ರೋಶೆ ಹಾಕಿದ್ದಕ್ಕೆ ಮಾತ್ರ ನನಗೆ 3rd ಸ್ಟೆಪ್ಪಲ್ಲಿ ಏನು 3 ಚೈನ್ ಗ್ಯಾಪ್ ಅನ್ನೋದನ್ನ ಬಿಟ್ಟು 5 ಟೈಮ್ ಲಾಕ್ ಮಾಡೋದಕ್ಕೆ ನನಗೆ ಸಾಧ್ಯತೆ ಆಯಿತು. ಸೊ ನೋಡಿ 3 ಟೈಮು ಅಂದರೆ 3 ಚೈನನ್ನು ಹಾಕಿ 5 ಟೈಮ್ಸ್ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಬಿಡಿರೋ ಪ್ಲೇಸಲ್ಲಿ ನಾನು ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಖಂಡಿತ ನಿಮಗೆ ಆವಾಗಲೇ ನಾನು ತಿಳಿಸಿದ್ದೆ ಬೀಡ್ ಕೆಳಗಡೆ ಲೈನ್ ಬಂದುಬಿಟ್ಟು ನಿಮಗೆ ಕುಚ್ಚು ಕಟ್ಟೋದಕ್ಕೆ ಅಂತ. ಸೊ ಇದೇ ಥರನೇ ನಾನು ನೆಕ್ಸ್ಟ್ ಆರ್ಚಿಗೆನೂ ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಆಲ್ರೆಡಿ ನಾನು ಸೆಕೆಂಡ್ ಆರ್ಚಿಗೂ ಎವ್ರಿ 3 ಕಂಬಕ್ಕೂ ಬಿಟ್ಬಿಟ್ಟು ನಾನು ಒಂದು 3 ಚೈನ್ ಗ್ಯಾಪ್ ಅನ್ನೋದನ್ನ ಮಾಡಿದ್ದೀನಿ. ಅಂದರೆ 3 ಚೈನ್ ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ಸೊ ಒಟ್ಟಾರೆ ನನಗೆ 3 ಚೈನನ್ನು ನಾನು ಲಾಕ್ ಮಾಡಬೇಕಾಗುತ್ತೆ. ಫುಲ್ ಕಂಪ್ಲೀಟ್ ಅಂದರೆ ಅರ್ಧ ಆರ್ಚು ಫುಲ್ಲು ನನಗೆ 3 ಚೈನ್ ಅನ್ನೋದು ಬೇಕಾಗುತ್ತೆ. ಅದು 3 ಕಂಬನನ್ನು ಬಿಟ್ಟೆ ನಾವು ಲಾಕ್ ಅನ್ನೋದನ್ನ ಮಾಡಬೇಕು. ಸೊ ಖಂಡಿತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಅರ್ಥ ಆಗೋ ಥರನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಖಂಡಿತ ನಾನು ಅರ್ಥ ಮಾಡಿಸ್ತೀನಿ. ಅಂದರೆ ಏನಾದರೂ ಡೌಟ್ ಇತ್ತು ಅಂದರೆ ನಾನು ನಿಮಗೆ ನನ್ನ ಕೈಲಿ ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ನೋಡಿ 4ನೇ ಸ್ಟೆಪ್ಪು. ಸೊ 4ನೇ ಸ್ಟೆಪ್ಪಿಗೆ ಅಂತ ನಾನು ಡಿಫ್ರೆಂಟ್ ಕಲರನ್ನು ತಗೊಂಡೆ. ಆ್ಯಸ್ ಯೂಶ್ವಲ್ 6 ದಾರ ಅದನ್ನು ಸ್ಟಾರ್ಟಿಂಗಲ್ಲಿಟ್ಟು ನಾವು ಈ ಥರ ಲಾಕ್ ಅನ್ನೋದನ್ನ ಮಾಡ್ಕೋಬೇಕು. ಸೊ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಅಲ್ಲಿಂದ ಕಂಟಿನ್ಯೂ ಆಗಿರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಬೀಡ್ ಮಧ್ಯೆ ಅಂದರೆ ಬೀಡ್ ಕೆಳಗಡೆ 3 ಕಂಬ ಇತ್ತಲ್ವ ಆ ಕಂಬನ ಕ್ಲಿಯರ್ ಮಾಡಿ ನಾವು ಇಲ್ಲಿಂದ ಈಗ ನೋಡಿ ನಾವು 3
ಚೈನ್ ಅನ್ನೋದನ್ನ ಹಾಕಿ 3 ಕಂಬದ ಮಧ್ಯೆ ಗ್ಯಾಪ್ ಅನ್ನೋದನ್ನ ಮಾಡಿದ್ವಲ್ಲ, ಸೊ ಆ ಗ್ಯಾಪ್ ಮಧ್ಯೆ ನಾನು ಆಲ್ರೆಡಿ ನಿಮಗೆ ಒಂದು ಪೆಟಲ್ ಅನ್ನೋದನ್ನ ಮುಗಿಸಿದ್ದೀನಿ. ಸೊ ಇದು ನಿಮಗೆ ಒಂದು ಐಡಿಯಾಕ್ಕೋಸ್ಕರ ಅಷ್ಟೇ. ಪೆಟಲ್ ನಾನು ಹೇಳಿದಲ್ವ 5 ದಳ ಅನ್ನೋದಿತ್ತು ಅಂದರೆ ಒಂದು ಹೂವು ಇದ್ದಂಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಒಂದು ಆರ್ಚ್ ಅನ್ನೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಲ್ಲಿಂದ ನೀವು 2ನೇ ಆರ್ಚಿಗೆ ನಾನು ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. ಅಂದರೆ ಮಾಡ್ತಾ ಇರೋ ಪ್ಲೇಸಿಂದ ಸ್ಟಾರ್ಟಿಂಗ್ ಜಾಗ ಅಂತ ಅಂದ್ಕೊಂಡಿದ್ದೀರಂದರೆ ಅಲ್ಲಿಂದ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಅಂದರೆ ನಾವು 3 ಚೈನ್ ಹಾಕಿದ್ವಲ್ಲ, 3 ಚೈನನ್ನು ಹಾಕಿ ಎವ್ರಿ 3 ಕಂಬ ಅನ್ನೋದನ್ನ ಬಿಟ್ಬಿಟ್ಟು 3ನೇ ಕಂಬಕ್ಕೆ ನಾವು ಲಾಕ್ ಅನ್ನೋದನ್ನ ಮಾಡ್ತಾ ಇದ್ವಲ್ಲ, ಸೊ ಆ 3 ಚೈನ್ ಗ್ಯಾಪ್ ಮಧ್ಯೆ ಬಂದು ನಾನು ಸೂಜಿ ಮೇಲೆ ಒಂದು ಸರಿ ದಾರನನ್ನು ಸುತ್ತಕೊಂಡು ನಾವೇನು 3 ಚೈನ್ ಹಾಕಿದ್ವ ಆ ಗ್ಯಾಪ್ ಮಧ್ಯೆಯಿಂದ ನಾನು ದಾರ ತಂದರೆ 3 ಲೂಫ್ ಆಗಿರುತ್ತೆ. 2 ಲೂಫ್ 1 2 ಲೂಫ್ 1 ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಅನ್ನೋದು ನಾವು 3 ಸರಿ ಮಾಡಿದ್ಮೇಲೆ ಒಂದು ಸ್ಮಾಲ್ ಸೈಜು ಚಿಕ್ಕ ಸೈಜು ಬೀಡು ಒಂದು ಗೋಲ್ಡ್ ಕಲರ್ ಅಥವಾ ಯಾವುದಾದ್ರೂ ಕಲರು. ಸೊ ನಾ ಇಲ್ಲಿಗೆ ಗೋಲ್ಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಗೋಲ್ಡ್ ಕಲರ್ ಬೀಡನ್ನು ಇನ್ಸೆಟ್ ಮಾಡ್ಕೋಬೇಕು. ದಾರ ಒಂದು ಸ್ವಲ್ಪ ಮೇಲೆ ಮಾಡಿ ಗೋಲ್ಡ್ ಕಲರ್ ಬೀಡನ್ನು ಇನ್ಸೆಟ್ ಮಾಡಿದ್ಮೇಲೆ ಸೂಜಿ ಮೇಲೆ ಹಾಗೇ ಒಂದು ಸರಿ ದಾರ ಸುತ್ತಕೊಂಡು 3 ಲೂಫ್ ಆಗಿರುತ್ತೆ. 2 ಲೂಫ್ 1 2 ಲೂಫ್ 1 ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಿದ್ದೀನಿ. ಸೊ ನಿಮಗೆ ಅರ್ಥ ಆಗ್ತಿದೆ ಅಂತ ಖಂಡಿತ ಅಂದ್ಕೊಳ್ತೀನಿ. ಅಂದರೆ ನಾವು 3 ಚೈನ್ ಗ್ಯಾಪ್ ಬಿಟ್ಟಿದ್ವಲ್ಲ, ಆ 3 ಚೈನ್ ಗ್ಯಾಪ್ ಮಧ್ಯೆ ನಾವು ಎವ್ರಿ 3 ಚೈನ್ ಗ್ಯಾಪ್ ಮಧ್ಯೆನೂ ನಾವು 6 ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕಾಗುತ್ತೆ. 6 ಡಬಲ್ ಕ್ರೋಶೆ ಕೂಡ ನಮಗೆ 3 ಡಬಲ್ ಕ್ರೋಶೆ ಆದ ನಂತರ ಒಂದು ಸಿಂಗಲ್ ಬೀಡಿಟ್ಟು ಅದಾದಮೇಲೆ 3 ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ ಟೋಟಲ್ 6 ಡಬಲ್ ಕ್ರೋಶೆ ಒಂದು 3 ಚೈನ್ ಗ್ಯಾಪ್ ಮಧ್ಯೆ ಇರುತ್ತೆ. ಸೊ ನೋಡಿ 3 ಚೈನ್ ಆಯಿತು. ಈಗ ನಾನು ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಕರೆಕ್ಟಾಗಿ ನೋಡಿದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ನಾವು 3 ಚೈನ್ನ ಲಾಕ್ ಮಾಡಿದ್ವಲ್ಲ, ಅಂದರೆ 3rd ಲೈನ್ ಮಾಡಬೇಕಾದ್ರೆ 3 ಚೈನ್ ಹಾಕಿ 3ನೇ ಕಂಬಕ್ಕೆ ಲಾಕ್ ಮಾಡಿರ್ತೀವಲ್ಲ, ಅದೇ ಕಂಬದ ಮಧ್ಯೆಯಿಂದನೇ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಆ ಪೆಟಲ್ ಶೇಪ್ ಏನಿದೆಯೋ ಅಂದರೆ ಆ ದಳ ಏನಿದೆಯೋ ಅದೆಲ್ಲ ನೀಟಾಗಿ ಬರಬೇಕಂದ್ರೆ ನಾವು ಅದೇ ಪ್ಲೇಸಲ್ಲಿ ಮಾಡಿದ್ರೆ ಮಾತ್ರ ಆ ದಳ ಅನ್ನೋದು ಆ ಶೇಪಲ್ಲಿ ಕರೆಕ್ಟಾಗಿ ಫಾರ್ಮಾಗಿ ಬರುತ್ತೆ. ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಲಾಕ್ ಅನ್ನೋದನ್ನ ನಾನು ನೀಟಾಗಿ ಮಾಡಿಕೊಂಡು ಅದೇ ಥರ ನಾವು ನೆಕ್ಸ್ಟು 3 ಚೈನ್ ಗ್ಯಾಪ್ಗೂ ಡಬಲ್ ಕ್ರೋಶೆ ಅನ್ನೋದನ್ನ ಹಾಕೋದಕ್ಕೆ ಶುರು ಮಾಡೋಣ. ಸೊ 3 ಚೈನ್ ಅನ್ನೋದನ್ನ ನಾವು 3 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆ ಅನ್ನೋದನ್ನ 6 ಸರಿ ಮಾಡಬೇಕಾಗುತ್ತೆ. ಸೊ 6 ಸರಿ ಮಾಡಬೇಕಾದ್ರೆ 3 ಸರಿ ಮಾಡಿದ್ಮೇಲೆ ಒಂದು ಸಿಂಗಲ್ ಬೀಡನ್ನು ಇನ್ಸೆಟ್ ಮಾಡಿಬಿಟ್ಟು ಬೀಡ್ ಇನ್ಸೆಟ್ ಆದ ನಂತರ ಅಗೇನ್ 3 ಡಬಲ್ ಕ್ರೋಶೆ ಅನ್ನೋದನ್ನ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಟೋಟಲ್ಲು 6 ಡಬಲ್ ಕ್ರೋಶೆ. ಆ ಡಬಲ್ ಕ್ರೋಶೆ ನಾವು ಬೀಡ್ ಇನ್ಸೆಟ್ ಆದಮೇಲೆ 3 ಡಬಲ್ ಕ್ರೋಶೆ, ಬೀಡ್ ಇನ್ಸೆಟ್ ಆದ ನಂತರ 3 ಡಬಲ್ ಕ್ರೋಶೆ ಆ ಥರ ಮಾಡಬೇಕಾಗುತ್ತೆ. ಸೊ ಖಂಡಿತ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಳ್ಳುತ್ತೆ. ನನಗೆ ಸ್ವಲ್ಪ ಡಿಫಿಕಲ್ಟಾಗೇ ಇದೆ ಇದು ನಿಮಗೆ ಹೇಳೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ವಿಡಿಯೋನ ಸ್ಲೋ ಮಾಡಿ ನೋಡಿ, ನಿಮಗೆ 100% ಅರ್ಥ ಆಗುತ್ತೆ. ಸೊ ಹೀಗೇ ದಳನ ಫಿಲ್ ಮಾಡಬೇಕಾಗುತ್ತೆ. ನಾವು ಯಾವ ಥರ 3 ಚೈನ್ ಹಾಕಿ 3 ಕಂಬನ ಬಿಟ್ಟು ಲಾಕ್ ಮಾಡಿದ್ದೀವೋ ಆ ಎಲ್ಲ 3 ಚೈನ್ ಗ್ಯಾಪ್ಗೂ ನಾವು 6 ಡಬಲ್ ಕ್ರೋಶೆ ಅನ್ನೋದನ್ನ ಈ ಥರನೇ ಹಾಕಬೇಕಾಗುತ್ತೆ. ಸೊ ನಾನು ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ.
ಸೊ ನೋಡಿ ಫೈನಲ್ ಆಗಿ ನಾನು ಮುಗಿಸಿದ್ದೀನಿ. ಅಂದರೆ ಹೇಳಿದಲ್ವ ನಿಮಗೆ 4 ಸ್ಟೆಪ್ ಇದೆ ಅಂತ ಹೇಳಿಬಿಟ್ಟು, ಅಂದರೆ ತುಂಬ ಈಸಿ. ನೀವು ಆರಾಮಾಗಿ ಅಬ್ಸರ್ವ್ ಮಾಡಿದ್ದೀರಿ ಅಂದರೆ ಖಂಡಿತ ನಿಮ್ಗೆ ಅರ್ಥ ಆಗಿರುತ್ತೆ. ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿದ್ರೆ ಅಂದರೆ ಖಂಡಿತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಇಷ್ಟೇ ಗಾಯ್ಸ್, ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ನಿಮಗೇನೋ ಸ್ವಲ್ಪ ಕಷ್ಟ ಆದಂಗೆ ಡಿಫಿಕಲ್ಟ್ ಅನ್ನೋ ಥರನೇ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋ ಥರ. ಬಟ್ ನಿಜವಾಗ್ಲೂ ಇಲ್ಲ. ಆ ಥರ ಏನಾದರೂ ಆಯಿತು ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಸೊ ಫುಲ್ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಗಾಯ್ಸ್, ಕುಚ್ಚು ಕಟ್ಟಿರೋ ಔಟ್ಲುಕ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಬಂದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅರ್ಥ ಮಾಡ್ಸೋಕ್ಕೂ ಕೂಡ ನಾನು ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇದು ಇವತ್ತಿನ ಡಿಸೈನ್ ಆಗಿದೆ. ಖಂಡಿತ ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸಿ. ಸೊ ಹಾಗೆಯೇ ಒಂದು ರಿಕ್ವೆಸ್ಟ್ ಏನಂದರೆ, ಚಾನಲ್ ಬರ್ತಾ ತುಂಬ ಡೌನ್ ಆಗ್ತಿದೆ ಗಾಯ್ಸ್. ವ್ಯೂವರ್ಸ್ ಆಗಲಿ ಇಲ್ಲ ಸಬ್ಸ್ಕ್ರೈಬರ್ ಆಗಲಿ ಯಾವುದೂ ಇನ್ಕ್ರೀಸ್ ಆಗಲಿ ಆಗ್ತಾ ಇಲ್ಲ. ಸೊ ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಹೆಚ್ಚಿಗೆ ವ್ಯೂವರ್ಸ್ ಆಗಲಿ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗಲಿ ಬರೋದಕ್ಕೂ ನಿಮ್ಮ ಕೈಲೇ ಎಲ್ಲ ಸಾಧ್ಯತೆಗಳು ಇರೋದು. ಸೊ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೋ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ನೋಡೋರೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ಅರ್ಥ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.